ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನನ್ನ ಬ್ಲಾಗ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಗುಜರಾತಿನ ಫೇಮಸ್ ತೇಪ್ಲ. ಅದನ್ನು ನಾನು ಇವತ್ತು ಮತ್ತು ಅದ್ರ ಜೊತೆ ಪಿಕಲ್ ಹಾಕ್ಕೊಂಡು ತಿಂತಾರೆ. ಆಮೇಲೆ ನನ್ನ ಮಗಳ ಬಾಕ್ಸಿಗೆ ನಾನು ಪೊಮೊಗ್ರೆನೇಟು ಮತ್ತು ಪುಳಿಯೋಗರೆ ರೈಸ್ ಮಾಡಿ ಕೊಟ್ಟಿದ್ದೀನಿ. ಅವಳಿಗೆ ಪರ್ಪಲ್ ಡೇ ಇರೋದ್ರಿಂದ ಅವಳು ಪರ್ಪಲ್ ಡ್ರೆಸ್ ಹಾಕ್ಕೊಂಡು ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಅದಾದಮೇಲೆ ಅವಳನ್ನ ಸ್ಕೂಲಿಗೆ ಬಿಟ್ಟು ನಾನು ಡೈಲಿ ಹಾಫ್ ಆ್ಯನ್ ಅವರ್ ವಾಕ್ ಮಾಡ್ತೀನಿ, ಹೆಲ್ತ್ಗೆ ಒಳ್ಳೆಯದು ಅಂತ. ಇಲ್ಲಿ ಒಂದು ಜಾಗರ್ಸ್ ಪಾರ್ಕ್ ಅಂತ ಇದೆ, ಅಲ್ಲಿ ಎಲ್ಲರೂ ವಾಕ್ ಮಾಡ್ತಾರೆ. ನಾನು ಅಲ್ಲಿಗೆ ಬಂದೆ. ಇಲ್ಲಿ ನೋಡಿ ಹೇಗೆಲ್ಲ ಎಣಿಚಿ ಎಲ್ಲ ಓಡಾಡ್ತಾ ಇರುತ್ತೆ. ಮತ್ತು ಈ ಕೆರೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಎಲ್ಲ ಇದೆ. ಇಲ್ಲಿ ಬಂದರೆ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಮಾರ್ನಿಂಗ್ ನನ್ನ ಮಗಳು ಸ್ಕೂಲ್ ಬಿಟ್ಟು ಹಾಗೆ ಇಲ್ಲಿ ಹೋಗಿ ಬರ್ತೀನಿ ಡೈಲಿ. ನನ್ನ ಡೈಲಿ ರುಟೀನ್ ನೋಡಿ, ಎಲ್ಲ ಥರ ಫ್ಲವರು. ಮತ್ತು ಇದಕ್ಕೆ ಔಷಧಿ ಪಾರ್ಕ್ ಅಂತಲೂ ಕರೀತಾರೆ. ಯಾಕೆಂದರೆ ಇಲ್ಲಿ ಎಲ್ಲ ಥರ ಡಿಫ್ರೆಂಟ್ ಆಗಿರೋ ಔಷಧಿ ಗಿಡಗಳೆಲ್ಲದೂ ಇದೆ. ಇಲ್ಲಿ ತುಂಬ ಥರ ಔಷಧಿ ಗಿಡಗಳನ್ನು ಬೆಳೆಸಿದ್ದಾರೆ ಮತ್ತು ಇನ್ನೂ ಬೆಳೆಸ್ತಾನೇ ಇದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ವಾಕ್ ಮಾಡಿ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮನೆಗೆ ಬರ್ತೀನಿ. ಇದು ಮಲ್ಲಿಗೆ ಹೂವು ಫ್ಲವರ್ಗಳು ಇದ್ದಾವೆ ಮತ್ತು ಔಷಧಿ ಗಿಡಗಳು ಇದ್ದಾವೆ, ಮರ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಮತ್ತು ಇಣಿಚಿಗಳು, ಪ್ಯಾರೆಟ್ ಎಲ್ಲ ಓಡಾಡ್ತಾ ಇರ್ತವೆ ಇಲ್ಲಿ. ಚೆನ್ನಾಗಿದೆ. ಮತ್ತು ಅವುಗಳಿಗೆ ತಿನ್ನೋದಕ್ಕೆ ಕಾರ್ನು ಮತ್ತು ಅಲ್ಲಿ ನೀರು ಎಲ್ಲ ಇಟ್ಟಿರ್ತಾರೆ. ಈ ಥರ ಇದೆ ನೋಡಿ. ಮತ್ತು ಇಲ್ಲಿ ಸುತ್ತಲಲ್ಲಿ ಎಲ್ಲ ಅಲೋವೆರಾ ಗಿಡ ಬೆಳೆಸಿದ್ದಾರೆ. ಮತ್ತು ಅಲ್ಲಿ ಎಲ್ಲ ಹತ್ರದಲ್ಲಿ ಅವರಿಗೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆಲ್ಲ ನೀರಿನ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ತುಂಬ ಅಲೋವೆರಾ ಗಿಡ ಬೆಳೆಸಿದ್ದಾರೆ. ಆಮೇಲೆ ನಾನು ಮನೆಗೆ ಬಂದೆ. ಇದು ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪಾಸಿಟಿವ್ ವೈಬ್ ಬರುತ್ತೆ ಬೆಳಿಗ್ಗೆ. ತುಂಬ ಚೆನ್ನಾಗಿದೆ. ಇವಾಗ ನಾನು ಅಡುಗೆ ಮಾಡಬೇಕು. ನಾನು ನಿಮಗಿವತ್ತು ಕೆಸುವಿನ ಗಡ್ಡೆ ಸಾಸಿವೆ ಮಾಡೋದನ್ನು ತೋರಿಸ್ತೀನಿ. ಈ ಥರ ಕೆಸುವಿನ ಗಡ್ಡೆ ತೊಗೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ತೊಗೋಬೇಕು, ಹಸಿಮೆಣಸು, ಸಾಸಿವೆ ಕಾಳು ಮತ್ತು ಎಳ್ಳು ಸ್ವಲ್ಪ ಹಾಕಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕಬೇಕು. ಅದಾದಮೇಲೆ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಆಮೇಲೆ ರುಬ್ಬಿದ ಮಿಶ್ರಣನ ಈ ಥರ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಇವಾಗ ಇದನ್ನು ಕುಕ್ಕರಲ್ಲಿ ಒಂದೇ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ. ತುಂಬ ಜಾಸ್ತಿ ಬೇಯಿಸ್ಕೋಬಾರ್ದು. ಆಮೇಲೆ ಇದನ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ರುಬ್ಬಿರೋ ಮಿಶ್ರಣಕ್ಕೆ ಹಾಕಬೇಕು. ಈ ಥರ ಕೆಸುವಿನ ಗಡ್ಡೆನ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಆಮೇಲೆ ರುಬ್ಬಿರೋ ಮಿಶ್ರಣಕ್ಕೆ ಹಾಕಬೇಕು. ಈ ಥರ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ಈ ಥರ ಮೊಸರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಮತ್ತು ಇದಕ್ಕೆ ಎಣ್ಣೆ, ಸಾಸಿವೆ ಕಾಳು ಮತ್ತು ಕರಿಬೇವು, ಒಣಮೆಣಸಿನ ಒಗ್ಗರಣೆ ಹಾಕಿದರೆ ರುಚಿಯಾದ ಸಾಸಿವೆ ಸವಿಯಲು ಸಿದ್ಧ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ನೀವು ಊಟ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.